KH07 ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಶ್. ಅದಕ್ಕೆ ಏನು ಮಾಡ್ತಾರೆ, ಹೊಟ್ಟೆ ಕಿಚ್ಚುಪಡ್ತಾರೆ. ಆ ಹೊಟ್ಟೆ ಕಿಚ್ಚುಪಟ್ರೆ ಏನು ಪ್ರಯೋಜನ? ದೇವ್ರು ಕೊಡಬೇಕು, ಬೆಳಿಬೇಕು ನಾವು ಅಷ್ಟೇ. ನಾನು ಒಂದು ಇಡೀ ಜಿಲ್ಲೆಯಲ್ಲಿ ನನ್ನನ್ನು PDOಗಳು ನಂಬಿ ನನ್ನ 2-3 ಸತಿ ಯಾಕೆ ಅಧ್ಯಕ್ಷನ್ ಮಾಡ್ತಾರೆ? ನನ್ನ ಮೇಲೆ ವಿಶ್ವಾಸ ಇಟ್ಟು ಆ ಹೆಸರಿಗೆ ಮಸಿ ಬಳಿಬೇಕು ಅನ್ನೋದೇ ಅವ್ರ ಕಾನ್ಸೆಪ್ಟ್. ಮಾಡಿ ಕಾಲು ಹಿಡಿದು ಎಳೆಯೋಣಪ್ಪ ಅನ್ನೋದೇ ಈಗ ಚಿಂತನೆ ಎಲ್ಲರಿಗೂ. ಅವ್ರು ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ. ನಾನು ಅವ್ರನ್ನ ಕೆಟ್ಟದ್ದು ಬಯಸಲ್ಲ, ಅವ್ರಿಗೆ ಒಳ್ಳೇದು ಮಾಡಲಿ. ನಮ್ಮನ್ನು ಯಾರು ಹಿತಶತ್ರುಗಳು ಇರ್ತಾರಲ್ಲ, ಶತ್ರುಗಳು ಹಿತಶತ್ರುಗಳು, ಅವ್ರು ಎಳಿತಾ ಇದ್ರೆ ನಾವು ಮೇಲಕ್ಕೆ ಹೋಗೋಕ್ಕಾಗೋದು. 81ರಲ್ಲಿ 1 ಎಕರೆ ಜಮೀನು ಸ್ಮಶಾನ ಇದೆ. ಸುಮಾರು ವರ್ಷಗಳಿಂದ ನಮ್ಮೂರು ಹುಟ್ಟಿದಾಗಿಂದ ನನಗೆ ಜ್ಞಾಪಕ ಬಂದಾಗಿಂದ ಎಲ್ಲರೂ ಸಹ ಅಲ್ಲೇ ಹೆಣಗಳನ್ನು ಹಾಕ್ತಾ ಇರೋದು. ಇಲ್ಲಿ ಯಾರೂ ಸಹ ಒಂದು ಹೆಣನೂ ಆಗ್ತಾ ಇಲ್ಲ. ಇದಾದ ಮೇಲೆ AC ಆರ್ಡರ್ ಆಗತ್ತೆ, ಎಲ್ಲ ಆದಮೇಲೆ ನಾವು ಖಾತೆಗೆ ಅರ್ಜಿ ಹಾಕ್ಕೊಂಡ್ಮೇಲೆ ಮತ್ತೆ ಖಾತೆ ಮಾಡೋದಿಲ್ಲ. ನಮ್ಮ ತಾಯಿಯವರು ಹೈಕೋರ್ಟ್ಗೆ ಖಾತೆ ಮಾಡಬೇಕು ಅಂತ ರಿಟ್ ಪಿಟಿಷನ್ ಹಾಕ್ತಾರೆ. ರಿಟ್ ಪಿಟಿಷನ್ ಹಾಕಿ ಕೇಸ್ ನಡೀತಾ ಇರಬೇಕಾದ್ರೆ ನಮ್ಮ ತಾಯಿಯವರು ತೀರ್ಕೊಳ್ತಾರೆ. ತೀರ್ಕೊಂಡ ನಂತರ ನಮ್ಮ ವಕೀಲರು ನಮಗೆ ಮಾಹಿತಿ ಕೊಟ್ಟು ಈ ರೀತಿ ಕೇಸ್ ನಡೀತೈತೆ, ಇದನ್ನು ವಿತ್ಡ್ರಾ ಮಾಡಬೇಕು ಅಂತ ಹೇಳಿದಾಗ ನಾನು, ನಮ್ಮ ತಂದೆಯವರು, ನನ್ನ ತಮ್ಮ 3 ಸೇರಿ ಒಂದು ಅರ್ಜಿ ಹಾಕಿ ನಾವು ನಮ್ಮ ಕೇಸನ್ನು ವಿತ್ಡ್ರಾ ಮಾಡ್ಕೊಳ್ತೀವಿ. ಮೀನ್ವೈಲ್ ಅದೇ ಸಂದರ್ಭದಲ್ಲಿ ನಮ್ಮ ಗ್ರಾಮದ HR ಬಾಬು ಅನ್ನೋರು ಒಂದು ಕೇಸನ್ನು ಇದರಲ್ಲಿ ಫೈಲ್ ಮಾಡಿ ಹೈಕೋರ್ಟಲ್ಲಿ ಈ ರೀತಿ ಸ್ಮಶಾನ ಇದನ್ನು ಬಿಡಿಸ್ಬೇಕು ಅಂತ ಅವರು ಹಾಕಿರ್ತಾರೆ. 2 ಕೇಸನ್ನು ಕ್ಲಬ್ ಮಾಡಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡುತ್ತೆ. ಏನಂತ ಆದೇಶ ಮಾಡುತ್ತೆ? ತಹಶೀಲ್ದಾರ್ ಟು ಇಂಪ್ಲಿಮೆಂಟ್ ದಿ ಆರ್ಡರ್ ಪಾಸ್ಡ್ ಇನ್ RA 468/2024 and dispose with the direction to examine the genuineness of ಹಕ್ಕುಪತ್ರ ಅಂತದ್ದು. ಆಮೇಲೆ ನಾವು ಕೇಳ್ಕೊಂಡಿರ್ತೀವಿ, ನಮ್ಮ ತಾಯಿಯವರು ತೀರ್ಕೊಂಡಿರೋದ್ರಿಂದ ನಾವು ಮತ್ತೊಂದು ಫ್ರೆಶ್ ಕೇಸ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀವಿ. ಅದನ್ನು ಕರ್ನಾಟಕ ಅಪಿಲೆಂಟ್ ಟ್ರಿಬ್ಯುನಲ್ ಅಲ್ಲಿ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ನಮಗೆ ಲಿಬರ್ಟಿ ಕೊಡುತ್ತೆ, ಸ್ವಾತಂತ್ರ್ಯ ಕೊಡುತ್ತೆ ಕೋರ್ಟ್. ಇದನ್ನೆಲ್ಲ ಮುಚ್ಚಿಡ್ತಾರೆ ಹೇಳುವಾಗ, ಪತ್ರಿಕಾ ಪ್ರಕಟಣೆಯಲ್ಲಿ ಮತ್ತು ಪತ್ರಿಕೆಗಳಿಗೆ ಹೇಳುವಾಗ ಇದನ್ನೆಲ್ಲ ಮುಚ್ಚಿಡ್ತಾರೆ. ಇದಾದ ಮೇಲೆ ನಾನು ಮತ್ತೆ ಕೇಸ್ ಫೈಲ್ ಮಾಡ್ತೀನಿ. ನನ್ನ ಹೆಸರಲ್ಲಿ ಕಲ್ಯಾಣ್ ಕುಮಾರ್, ನಮ್ಮ ತಂದೆ ಮಹೇಶ್ ಕುಮಾರ್, ಸತೀಶ್, ನಾವು 3 ಸೇರಿ, ಏನು ನಮ್ಮ ತಾಯಿಗೆ ವಾರಸುದಾರ ಇರ್ತೀರಿ, ನಾವು 3 ಸೇರಿ ಕರ್ನಾಟಕ ಅಪಿಲೆಂಟ್ ಟ್ರಿಬ್ಯುನಲ್ ಇಲ್ಲಿ ದಿನಾಂಕ 23/12/25 ಕೇಸನ್ನು ಫೈಲ್ ಮಾಡ್ತೀರಿ. ಮಾನ್ಯ ನ್ಯಾಯಾಲಯ ನಮಗೆ ಸ್ಟೇ ಕೊಡುತ್ತೆ. ಆ ಸ್ಟೇ ಕಂಟಿನ್ಯೂ ಆಗಿದೆ, ಕೇಸು ಈಗ ಚಾಲ್ತಿಯಲ್ಲಿದೆ. ಈ ವಿಚಾರವನ್ನು ನಾನು ಮಾನ್ಯ EO ಅವರಿಗೆ, ಮಾನ್ಯ ತಹಶೀಲ್ದಾರ್ ಅವರಿಗೆ ಪತ್ರದ ಮುಖಾಂತರ ತಿಳಿಸಿರ್ತೀನಿ. ಈಗಲೂ ಸಹ ಕೇಸು ಚಾಲ್ತಿಯಲ್ಲಿದೆ. ಈ ಪ್ರಕರಣ ಮುಕ್ತಾಯ ಆದ ನಂತರ ಒಂದು ವೇಳೆ ಈ ಜಾಗ ಸರ್ಕಾರಕ್ಕೆ ಬಿಡಬೇಕಂತಂದರೆ ನಾವು ಬಿಡೋದಕ್ಕೆ ಸಿದ್ಧರಾಗಿದ್ದೀವಿ. ಇಲ್ಲ ಬದಲಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಂದರೆ ಬದಲಿ ವ್ಯವಸ್ಥೆ ಮಾಡೋದಕ್ಕೂ ರೆಡಿ ಇದ್ದೀವಿ. ಇಲ್ಲ ಸರ್ವೆ ಮಾಡಿ ಎಲ್ಲಿಗೆ ಬರುತ್ತೆ ಏನು ಅಂತ ಅವರು ಬಂದು ಆಮೇಲೆ ಕೋರ್ಟ್ ಡಿಸಿಷನ್ ಪ್ರಕಾರ ಮಾಡಿದ್ರೆ ನಾವು ಸಿದ್ಧರಿದ್ದೀರಿ. ನಾನೊಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನಾನೇ ಸ್ಮಶಾನಗಳನ್ನೆಲ್ಲ ಒತ್ತುವರಿಯನ್ನು ತೆರವುಗೊಳಿಸಿ, ಕೆರೆಗಳನ್ನೆಲ್ಲ ಒತ್ತುವರಿ ತೆರವುಗೊಳಿಸಿ ನಾನು ಒತ್ತುವರಿ ಜಿಲ್ಲಾಧ್ಯಕ್ಷನಾಗಿ ಈ ರೀತಿ ಮಾಡ್ತೀನಾ? ನನಗೆ ಸಂಬಂಧ ಇಲ್ಲದಿರತಕ್ಕಂಥ ವಿಚಾರದಲ್ಲಿ ನನ್ನನ್ನು ಎಳ್ಕೊಂಬಂದು ಅರ್ಜುನ್ ಬಾಬು ಮತ್ತು ಸಂಗಡಿಗರು ಇದು ಮಾಡಿದ್ದಾರೆ. ಇದ್ರ ವಿರುದ್ಧ ನಾನು ಮುಂದೆ ಕಾನೂನು ಹೋರಾಟ ಮಾಡ್ತೀನಿ. ರೆವಿನ್ಯೂ ಅಫಿಷಿಯಲ್ಸು ಏನು ಡೈರೆಕ್ಷನ್ಸ್ ಕೊಡ್ತಾರೆ ನಾವು ಅದಕ್ಕೆ ಬದ್ಧರಾಗಿದ್ದೀವಿ, ನಾವಿಲ್ಲ ಅಂತ ಹೇಳಿಲ್ಲ. ಇಲ್ಲ ನಮ್ಮ ಗ್ರಾಮದವರೆಲ್ಲ ಬಂದು ಏನಾದರೂ ಒಂದು ನ್ಯಾಯ ತೀರ್ಮಾನ ಮಾಡಿದ್ರೆ ಅದಕ್ಕೂ ನಾನು ಬದ್ಧನಾಗಿದ್ದೀನಿ. ಊರಿಗಿಂತ ದೊಡ್ಡವನಲ್ಲ ನಾನು. ಆಮೇಲೆ ಈಗ ಏನು ಆರೋಪ ಮಾಡ್ತಾ ಇದ್ದಾರೆ ಆ ಪೇಪರ್ಗಳಲ್ಲೆಲ್ಲ ಇದ್ದಾರಲ್ಲ, ಅವರೇ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದು ಸರ್ವೆ ರೆಕಾರ್ಡ್ಸಲ್ಲೇ ಇದೆ. ನೋಡಿ, 22/2/23 ಒಂದು ತಹಶೀಲ್ದಾರ್ ಆದೇಶ ಮಾಡ್ತಾರೆ. 6/3/23 ಇಲ್ಲಿ ಸರ್ವೆ ಆಗತ್ತೆ. ಮೋಲಾ ಖಾನ್ ಅಂತ ಇವರು ತಾಲೂಕು ಸರ್ವೇಯರ್, ಉಪ ತಹಶೀಲ್ದಾರ್ ಧರ್ಮೇಂದ್ರ ಪ್ರಸಾದ್, RI ಮುನಿಂಗಸ್ವಾಮಿ ಮತ್ತು ಮಲ್ಕಪ್ಪ VA ಇಷ್ಟೂ ಜನ ಬಂದು ಗ್ರಾಮ ಪಂಚಾಯತಿ PDO, ಸೆಕ್ರೆಟ್ರಿ, ಗ್ರಾಮಸ್ಥರ ಸಮಕ್ಷಮದಲ್ಲಿ ಸರ್ವೆ ಮಾಡ್ತಾರೆ. ಸರ್ವೆ ರಿಪೋರ್ಟ್ ಕೊಡ್ತಾರೆ. ಇದೆಲ್ಲ ನಾನು ಮಾಹಿತಿ ಹಕ್ಕಲ್ಲಿ ತಗೊಂಡಿರೋದು.
ಈ ಬಣ್ಣದಿಂದ ಕೂಡಿರುವ 26 ಗುಂಟೆಯಲ್ಲಿ ಏನು 1 ಎಕರೆ 34 ಗುಂಟೆ ಮಹೇಶ್ ಕುಮಾರ್ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಇದು ಸುಳ್ಳು ಅನ್ನೋದಕ್ಕೆ ನೋಡಿ ಇಲ್ಲಿ. ಈ ಬಣ್ಣದಿಂದ ಗುರುತಿಸಿರೋ ಪ್ರದೇಶದಲ್ಲಿ 26 ಗುಂಟೆ ಇರುತ್ತದೆ. ಸದರಿ ಪ್ರದೇಶದಲ್ಲಿ ಸುಬ್ರಹ್ಮಣ್ಯ ನಾರಾಯಣಸ್ವಾಮಿ ಮರಿಗೌಡ ಎಂಬುವರು ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಈ ಬಣ್ಣದಲ್ಲಿ ಗುರುತಿಸಿರೋ ಪ್ರದೇಶ ವಿಸ್ತೀರ್ಣವು 10 ಗುಂಟೆ ಇರುತ್ತದೆ. ಸದರಿ ಪ್ರದೇಶವನ್ನು ಮುನ್ರಾಜುರವರು ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಮುನ್ರಾಜು ಯಾರೋ, ಏನು HR ಬಾಬು, ಅರ್ಜುನ್ ಬಾಬು ಹೇಳ್ತಾ ಇದ್ದಾರಲ್ಲ, ಅವರ ಸಂಬಂಧಿಕರು, ಅವರೇ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ನನ್ನ ಮೇಲೆ ಆರೋಪ. 1 ಎಕರೆ 34 ಗುಂಟೆನೋ ಮಹೇಶ್ ಕುಮಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ. ನನ್ನ ಹೆಸರಲ್ಲಿ ಏನೂ ಇಲ್ಲ ಸ್ವಾಮಿ, ನೀವು ನನ್ನ ಹೆಸರು ಯಾಕೆ ಹೇಳ್ತೀರಾ? ಇಷ್ಟೆಲ್ಲ ಇದ್ಕೊಂಡು ನನ್ನನ್ನು ತೇಜೋವಧೆ ಮಾಡೋದಕ್ಕೆ, ನನ್ನ ಬೆಳವಣಿಗೆ ನಮ್ಮ ಗ್ರಾಮದಲ್ಲಿ ನಾನೊಂದು ಜಿಲ್ಲಾ ಮಟ್ಟದಲ್ಲಿ ಗುರ್ಸ್ಕೊಂಡಿದ್ದೀನಿ, ರಾಜ್ಯ ಮಟ್ಟದಲ್ಲಿ ಗುರ್ಸ್ಕೊಂಡಿದ್ದೀನಿ ಅಂತೇಳಿ ಕೆಟ್ಟ ಹೆಸರು ತರೋದಕ್ಕೆ ಪ್ರತಿದಿನ ಇವರು ಮಾನಸಿಕ ಹಿಂಸೆ, ಮಾನಸಿಕ ಕಿರುಕುಳ, ಪ್ರಾಣ ಬೆದರಿಕೆ ಹಾಕೋದು ಇವೆಲ್ಲ ಮಾಡ್ತಾಯಿದ್ದಾರೆ. ನಾನು ಇದ್ರ ಬಗ್ಗೆ ಈಗಾಗಲೇ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮುಂದಿನ ಕಾನೂನು ಹೋರಾಟ ನಾನು ಮಾಡ್ತೀನಿ. ಏನೇ ಇದ್ರೂ ಕಂದಾಯ ಅಧಿಕಾರಿಗಳು ಅವ್ರು ಏನು ಹೇಳ್ತಾರೋ, ನ್ಯಾಯಾಲಯ ಮುಖ್ಯವಾಗಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಇದು ಸ್ಟೇ ಇದೆ, ನ್ಯಾಯಾಲಯದ ಆದಿದೆಯೋ ಅದಾಗಲಿ. ಹೈಕೋರ್ಟಲ್ಲಿ ನಮಗೆ ಲಿಬರ್ಟಿ ಕೊಟ್ಟಿದ್ದಾರೆ, ನೀವು ಇನ್ನೊಂದು ಕೇಸ್ ಹಾಕ್ಕೊಳ್ಳಿ ಅಂತ. ಅದ್ರ ಪ್ರಕಾರ ನಾವು ಹಾಕಿದ್ದೀವಿ, ಸ್ಟೇ ತಂದಿದ್ದೀವಿ. ಕೋರ್ಟಲ್ಲಿ ಕೇಸ್ ನಡೀಲಿ, ಅದೇನಿದ್ರೆ ಅದಾಗಲಿ, ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಹೇಳ್ತಾ, ಇನ್ನು ಮುಂದೆ ನನ್ನ ವಿರುದ್ಧ ಹೇಳಿಕೆಗಳು ಕೊಡೋದಾಗಲಿ, ನನಗೆ ಹಿಂಸೆ ಕೊಡೋದಾಗಲಿ ಮಾಡಿದ್ರೆ ನಾನು ಮುಂದಿನ ಕಾನೂನು ಹೋರಾಟ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಡ್ತಾ, ನನ್ನ ರೆಸಾಟ, ಹುಲ್ಲಿದ್ರೆ ರೆಸಾಟ, ಹಸುಗಳಿದ್ರೆ ರೆಸಾಟ, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾರೆ, 15-20 ಅಡಿ ಆಳದ ಒಂದು ಕೃಷಿ ಹೊಂಡ ಮಾಡಿದ್ದೀವಿ ನಾವು. ಆ ಕೃಷಿ ಹೊಂಡಕ್ಕೆ ಇಲ್ಲಿ ಕೆರೆಯಲ್ಲಿ ಸುಮಾರು ಹಸುಗಳು, ಕುರಿಗಳು ಇವೆಲ್ಲ ಮೇಯ್ತವೆ. ಅವು ಬಂದು ಇದರಲ್ಲಿ ಬಿದ್ದೋಗ್ತವೆ ಅನ್ನೋದಕ್ಕೋಸ್ಕರ ನಾನು ಮೆಸ್ ಕಟ್ಸಿದ್ದೀನಿ. ನಾನು ಬೆಳೆದಿರೋದು ವ್ಯವಸಾಯ ಕುಟುಂಬದಿಂದಾನೆ. ನಮ್ಮ ತಂದೆಯವರು ಇಲ್ಲೇ ಇರ್ತಾರೆ, ಅವ್ರು ರಿಟೈರ್ಡ್ ಆಗಿ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ರಿಟೈರ್ಡ್ ಆಗಿ 10 ವರ್ಷ ಆಯಿತು. ಅವ್ರು ಇಲ್ಲೇ ಇದ್ದಾರೆ. ನಮ್ಮ ತಾಯಿ ತಂದೆ ಎಲ್ಲ ಆರಾಮಾಗಿ ಇಲ್ಲಿ ಇರ್ತದೆ ವಾತಾವರಣ ಅಂತೇಳಿ ಅವ್ರು ಇಲ್ಲಿದ್ದಾರೆ. ಈಗಾಗಲೇ ಮಹೇಶ್ ಕುಮಾರ್ ಅವರು ಕೂಲಂಕುಷವಾಗಿ ಈ ಸರ್ವೆ ನಂಬರ್ 11ರಲ್ಲಿ 30 ಗುಂಟೆ ವಿಚಾರವಾಗಿ ಮಾತ್ರ. ಯಾಕೆಂದರೆ ಸರ್ವೆ ನಂಬರ್ 11ರಲ್ಲಿ 1 ಎಕರೆ 34 ಗುಂಟೆ ಇದೆ. 1 ಎಕರೆ 34 ಗುಂಟೆಯನ್ನು ಯಾವ ರೀತಿ ಗ್ರಾಂಟ್ ಆಗಿದೆ ಅಂತಲೂ ಹೇಳಿದ್ರು. ಕಮಿಷನರ್ ಅವರು ಈ ಸೀರಿಯಲ್ ನಂಬರ್ 100ರಲ್ಲಿ ಸ್ಮಶಾನಕ್ಕೆ ಅಂತ ಗ್ರಾಂಟ್ ಮಾಡೋದು 2016ರಲ್ಲಿ. ಆದರೆ ಇದೇ ಜಮೀನಲ್ಲಿ ಅದೇ ಅಧಿಕಾರಿಗಳು ಸರ್ವೆ ನಂಬರ್ 11ರಲ್ಲಿ ಕೇವಲ 30 ಗುಂಟೆ ಮಾತ್ರ LNDRU 12/80 ಮಾಡಿರ್ತಾರೆ. 81, 82ರಲ್ಲಿ ಮಂಜೂರು ಮಾಡಿರ್ತಕ್ಕಂಥ ಜಮೀನನ್ನು ಬಿಟ್ಟು ಉಳಿಕೆ ಜಮೀನನ್ನು ಮಂಜೂರು ಮಾಡಬೇಕಾಗಿತ್ತು ಮಶಾನಕ್ಕೆ. ಆದರೆ ಅಧಿಕಾರಿಗಳು ಮೊದಲೇ ಮಂಜೂರು ಮಾಡಿರ್ತಕ್ಕಂಥ 30 ಗುಂಟೆಯನ್ನು ಸೇರಿಸಿ ಮತ್ತೆ ಮಾಡ್ತಾರೆ 2016ರಲ್ಲಿ. ಅಂದರೆ 30 ವರ್ಷಗಳ ನಂತರ ಮಾಡಿದ ನಂತರ ಕೂಡ ಮೊದಲಿಗೆ ಮಂಜೂರು ಮಾಡಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಅವರಿಗೆ ಏನು ಮಂಜೂರು ಮಾಡಿರ್ತಾರೆ ಜಮೀನು, ಆ ಜಮೀನನ್ನು ಮಂಜೂರು ಮಾಡಿರೋದನ್ನು ಮಂಜೂರಾತಿಯನ್ನು ಎಲ್ಲೂ ರದ್ದು ಮಾಡಿಲ್ಲ, ಇದುವರೆಗೂ ಇಲ್ಲ. ಅದೇ ರೀತಿ ಅವ್ರು ಮಂಜೂರು ಮಾಡಿರ್ತಕ್ಕಂತಹ ಮಂಜೂರಾತಿ ಪತ್ರವನ್ನು ಕೂಡ ಎಲ್ಲೂ ಕೂಡ ಕ್ಯಾನ್ಸಲ್ಲು ಮಾಡಿಲ್ಲ. ಅದೇ ರೀತಿ ಮಾನ್ಯ AC ನ್ಯಾಯಾಲಯದಲ್ಲಿ ರಾಜೇಶ್ವರಿ ಅವರು 2024ರಲ್ಲಿ ಮಾನ್ಯ AC ಅವ್ರ ಮುಂದೆ ಸಲ್ಲಿಸಿರ್ತಕ್ಕಂತಹ ವಿಚಾರಣೆ ಟೈಮಲ್ಲಿ ಆ ದಾಖಲೆಗಳನ್ನು ಕೋರ್ಟ್ಗೆ ಕೊಡ್ತಾರೆ. ಕೋರ್ಟಲ್ಲಿ ಪರಿಶೀಲನೆ ಮಾಡಿದ ನಂತರ ಈ ವಾದ ಪ್ರತಿವಾದಗಳೆಲ್ಲನೆಲ್ಲ ಕೇಳಿದ ನಂತರನೇ ಕೋರ್ಟ್ನವರು ಆದೇಶ ಮಾಡ್ತಾರೆ, ನಿಮಗೆ ಮಾಡಿರ್ತಕ್ಕಂಥ 30 ಗುಂಟೆ ಏನಿದೆ ಅದು ಕರೆಕ್ಟಾಗಿದೆ ಅಂತಲೂ ಹೇಳ್ತಾರೆ. ಅವರ ಸ್ವಾಧೀನ ಅನುಭವದಲ್ಲಿರ್ತಕ್ಕಂತಹ ಅಂದರೆ 30-40 ವರ್ಷಗಳ ಕಾಲ ಅವರು ಸ್ವಾಧೀನದಲ್ಲಿ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದರು. ಆ ಸ್ವತ್ತಿಗೆ ಸಂಬಂಧಿಸಿದಂತೆ ಮಾನ್ಯ ತಹಸೀಲ್ದಾರ್ ಅವರಿಗೆ ಮತ್ತು ಕಂದಾಯ ಅಧಿಕಾರಿಗಳಿಗೆ ಆದೇಶವನ್ನು ಮಾಡ್ತಾರೆ, ಅವರಿಗೆ ಖಾತೆ ಮಾಡಿಕೊಡಿ ಅಂತ. ಅಂದರೆ AC ನ್ಯಾಯಾಲಯದಲ್ಲಿ ಆದಂತಹ ನ್ಯಾಯಾಲಯದ ಆದೇಶದಕ್ಕೂ ಕೂಡ ಯಾವುದೇ ಒಂದು ಪ್ರತಿಕ್ರಿಯೆ ಬರೋದಿಲ್ಲ. ಅದಾದ ನಂತರ ಅವ್ರಿಗೆ ತಿಳಿಯುವಂಥದ್ದೇನೆಂದರೆ ಈ ಒಂದು ಸರ್ವೆ ನಂಬರ್ 11ರಲ್ಲಿ ಈ ಒಂದು ಏನು ಜಿಲ್ಲಾಧಿಕಾರಿಗಳು ಮತ್ತೆ 1 ಎಕರೆ 34 ಗುಂಟೆ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ. ಅವರು ಹೈಕೋರ್ಟ್ನಲ್ಲಿ ಪರಿಶೀಲನೆ ಮಾಡಿ ಕೇಸನ್ನು ನಡೆಸುವಂಥ ಸಂದರ್ಭದಲ್ಲಿ ತೀರ್ಕೊಂಡ ನಂತರ ಅಲ್ಲಿ ಮುಂದಿನ ದಿನಗಳಲ್ಲಿ LR ಅಪ್ಲಿಕೇಶನ್ ಅಂತ ಹೇಳ್ತಾರೆ, ಅಂದರೆ ಆ ಒಂದು ಕುಟುಂಬದ ಸದಸ್ಯರನ್ನು ಕೋರ್ಟ್ಗೆ ಹಾಜರು ಮಾಡುವಂಥ ಪ್ರಕ್ರಿಯೆ ಬರ್ತದೆ. ಅಂಥ ಸಂದರ್ಭದಲ್ಲಿ ನಮ್ಮ ಮಹೇಶ್ ಕುಮಾರ್ ಅವರು, ಅವ್ರ ತಂದೆ ಕಲ್ಯಾಣ್ ಕುಮಾರ್ ಅವರು, ಅವ್ರ ತಮ್ಮ ಅವರನ್ನು LR ಅಪ್ಲಿಕೇಶನಲ್ಲಿ ಇಂಪ್ಲೀಡ್ ಆಗ್ತಾರೆ.
ಗೌರವಾನ್ವಿತ ನ್ಯಾಯಾಧೀಶರು ಇದು ಇಲ್ಲಿ ಬರೋದಿಲ್ಲ ಅಂತ ಹೇಳಿದ ನಂತರ ಅದಕ್ಕೆ ಸಂಬಂಧಿಸಿದಂತಹ ಈ ಕರ್ನಾಟಕ ನ್ಯಾಯಾಧಿಕರಣ ಪ್ರಾಧಿಕಾರ ಅಂತ ಏನು ಹೇಳ್ತೀವಿ, KAT ಅಂತ ಹೇಳ್ತೀವಿ, ಆ ಒಂದು ನ್ಯಾಯಾಧಿಕರಣದಲ್ಲಿ ತಮ್ಮ ಹಕ್ಕನ್ನು ಮಂಡಿಸಿ ತಾವು ಆದೇಶ ಪಡ್ಕೋಬೇಕು ಅಂತ ನಿರ್ದೇಶನ ಮಾಡ್ತಾರೆ. ಆ ನಿರ್ದೇಶನದ ಪ್ರಕಾರ ಅವರು KAT ನಂಬರ್ 518/25 ಇದು ಸಲ್ಲಿಸಿ ದಿನಾಂಕ 23/12/2025 ಅಂದರೆ 23/12/25 ಇಮಿಡಿಯೇಟಾಗಿ ವಿತಿನ್ 1 ವೀಕಲ್ಲಿ ಸ್ಟೇ ಆರ್ಡರ್ ತಗೋತಾರೆ. ಅದು ಇನ್ನೂ ಕ್ಯಾನ್ಸಲ್ ಆಗಿಲ್ಲ, ಅದು ಚಾಲ್ತಿಯಲ್ಲಿದೆ ಪ್ರಕರಣ. ಅಂದರೆ ಯಾವುದೇ ಒಂದು ನ್ಯಾಯಾಲಯದಿಂದ ಪೂರ್ತಿಯಾದಂತಹ ಆದೇಶ ಎಲ್ಲೂ ಆಗಿಲ್ಲ. ಅದೇ ರೀತಿ ಶ್ರೀಮತಿ ರಾಜೇಶ್ವರಿ ಅವರಿಗೆ 28/7/1984 ಏನು ಆದೇಶ ಆಗಿದೆ, ಮಂಜೂರಾಗಿದೆ, AC ಕೋರ್ಟ್ನಲ್ಲಿ ಮಾನ್ಯ ತಹಸೀಲ್ದಾರ್ ಅವ್ರ ಕಡೆಯಿಂದ ಏನು ಮಂಜೂರಾಗಿದೆ 30 ಗುಂಟೆ, ಆ 30 ಗುಂಟೆ ಮಂಜೂರಾಗಿರೋದನ್ನು ಎಲ್ಲೂ ರದ್ದು ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಹಾಗಾಗಿ ರದ್ದಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಮಂಜೂರಾಗಿಲ್ಲ ಅಂತ ಹೇಳೋದಕ್ಕೂ ಬರೋದಿಲ್ಲ. ಒಂದು ಅಕಸ್ಮಾತ್ ನಕಲಿ ದಾಖಲೆ ಸೃಷ್ಟಿ ಮಾಡಿದರೆ ಮಾನ್ಯ AC ನ್ಯಾಯಾಲಯದಲ್ಲಿ ಅವರೇ ಸಲ್ಲಿಸ್ತಾರೆ ದಾವೆ. ಸಲ್ಲಿಸಿದಾಗ ಕೋರ್ಟೇ ಹೇಳಬೇಕಾಗಿತ್ತು ಇದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸು ನೀವು ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ ಅಥವಾ ನೀವು ಇದನ್ನು ಫೇಕ್ ಮಾಡಿದ್ದೀರಾ ಅಂತ ಮಾನ್ಯ AC ಅವರು ಗುರುತಿಸಬೇಕಾಗಿತ್ತು. ಕೋರ್ಟ್ಗೆ ಡಾಕ್ಯುಮೆಂಟ್ ಕೊಟ್ಟರಲ್ವ, ಕೋರ್ಟಲ್ಲೂ ಕೂಡ ಅದ್ರ ಬಗ್ಗೆ ಇಲ್ಲ, ಖಾತೆ ಮಾಡಿ ಅಂತಲೇ ಆದೇಶ ಮಾಡಿರೋದು. ಈಗೆಲ್ಲ ಇರೋಂಥ ಸಂದರ್ಭದಲ್ಲಿ ಈಗೆಲ್ಲ ಏನೆಲ್ಲ ಆರೋಪಗಳು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಹೇಶ್ ಕುಮಾರ್ ಅವರು ಇಲ್ಲಿ ವಾಸ ಮಾಡ್ತಾ ಇಲ್ಲ. ಮಹೇಶ್ ಕುಮಾರ್ ಅವರು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಬೇತ್ಮಂಗಲ ಗ್ರಾಮದಲ್ಲಿ. ಈ ಸ್ಥಳ ಮಂಜೂರಾಗಿರ್ತಕ್ಕಂಥದ್ದು, ಈ ಸ್ಥಳದ ಮಾಲೀಕರು ಶ್ರೀಮತಿ ರಾಜೇಶ್ವರಿ ಅವರು. ಆ ರಾಜೇಶ್ವರಿ ಅವ್ರನ್ನ ಪ್ರಶ್ನೆ ಮಾಡಬೇಕಾಗಿತ್ತು ಅಥವಾ ಅವ್ರು ಮಾಡ್ಕೊಂಡಿರೋದು ಸರಿ ಇಲ್ಲ ಅಂತಲೂ ಇನ್ನೊಂದೊಂದು ಹೇಳಬೇಕಾಗಿತ್ತು. ಆದರೆ ಇಲ್ಲಿ ಆರೋಪ ಆಗ್ತಾ ಇರ್ತಕ್ಕಂಥದ್ದು ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ಮಹೇಶ್ ಕುಮಾರ್ ಅಂತ. ಅಂದರೆ ಅವ್ರ ಮಗನಾಗಿ ಹುಟ್ಟಿರೋದೇ ತಪ್ಪ, ಇವರು ಅಧಿಕಾರಿ ಆಗಿರೋದು ತಪ್ಪ ಅನ್ನೋದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದರೆ ಪದೇ ಅವರ ಅಧಿಕಾರಿಗಳಿಗೆ ಕಂಪ್ಲೇಂಟ್ಸನ್ನು ಕೊಡೋದು, ದೂರುಗಳನ್ನು ಕೊಡೋದು, ಇಲ್ಲೇ ಸಲ್ಲದ ಆರೋಪಗಳನ್ನು ಮಾಡೋದು, ಅವರಿಗೆ ವೈಯಕ್ತಿಕ ಜೀವನದಲ್ಲಿ ಒಂದು ತೇಜೋವಧೆ ಮಾಡೋದು, ವೃತ್ತಿ ಜೀವನದಲ್ಲಿ ತೊಂದರೆ ಮಾಡೋದು, ಇದೆಲ್ಲ ಕೂಡ ನಿರಂತರವಾಗಿ ನಡೀತಾ ಇದೆ. ಆ ಬಗ್ಗೆ ಅವರು ಸಮಜಾಯಿಷಿಯನ್ನು ಕೊಡ್ತಾ ಎಲ್ಲ ದಾಖಲೆಗಳೊಂದಿಗೆ ಈಗಾಗಲೇ ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಬಗ್ಗೆ NCR ನಂಬರ್ 78/26 ಬೇತ್ಮಂಗಲ ಪೊಲೀಸ್ ಠಾಣೆಯಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ. ನಮ್ಮ ಕಕ್ಷಿದಾರರು ಈಗಾಗಲೇ ಅವ್ರಿಗೆ ಎಷ್ಟು ಹರಾಜಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಪ್ರತಿಗಳನ್ನು ನೀಡಿದ್ದಾರೆ. ಅದೇ ರೀತಿ ಈ ಏನು ಯೂಟ್ಯೂಬ್ ಚಾನಲ್ಗಳಲ್ಲಿ ಯಾರೆಲ್ಲ ಅವ್ರಿಗೆ ಅವಮಾನ ಮಾಡಿದ್ದಾರೆ, ಯಾವ ರೀತಿಯಾಗಿ ಅವಮಾನ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಹಿಂದೆ ಏನು ನಿಜಾಂಶಗಳನ್ನು ಮರೆಮಾಚ್ತಾ ಅವ್ರನ್ನ ತೇಜ ಮಾಡೋ ಉದ್ದೇಶದಿಂದ ಒಂದು ಕುತಂತ್ರ ನಡೆದು ಅವ್ರಿಗೆ ಮಾನಸಿಕವಾಗಿ, ವೈಯಕ್ತಿಕವಾಗಿ ಹಾಗೂ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ರಂಗಗಳಲ್ಲೂ ಅವಮಾನ ಮಾಡ್ತಾ ಇದ್ದಾರೆ. ಆ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಈಗ ಪೊಲೀಸ್ನವರು ಏನು ನಾವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಏನು ಪರಿಗಣಿಸಲಿಲ್ಲ ಅಂದರೆ ನ್ಯಾಯಾಲಯದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಮುಖಾಂತರ ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ವಕೀಲರು ಮುಖ್ಯವಾಗಿ ದಾಖಲೆಗಳನ್ನು ಮತ್ತು ಕಕ್ಷಿದಾರ ಹೇಳೋದನ್ನೆಲ್ಲ ಕೂಡ ನಾವು ಮಾತಾಡಬೇಕಾಗತ್ತೆ. ಅವ್ರು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಮತ್ತು ಕೊಟ್ಟಿರ್ತಕ್ಕಂಥ ನ್ಯಾಯಾಲಯದ ಆದೇಶಗಳು ಎಲ್ಲ ಪರಿಶೀಲನೆ ಮಾಡಿದ ನಂತರನೇ ಈಗ ಈ ಆಗ್ತಾ ಇರ್ತಕ್ಕಂಥ ಘಟನಾವಳಿಗಳೇನಿದೆ ಇದೆಲ್ಲ ಕೂಡ ಒಂದು ಷಡ್ಯಂತ್ರ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಕಾನೂನಿನ ಹೋರಾಟ ನ್ಯಾಯಾಲಯದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.